ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಚಿಕ್ಕಣ್ಣ, ಶೇಖರಿ ಮನೆ ಮುಂದೆ ನಿಂತ್ಕೋ. ಇವನ್ನ ಮನೆಯವರು ಯಾರು ಮನೆ ಒಳಗಡೆ ಸೇರಿಸಬಾರ್ದು. ಮಾತು ಮೀರಿ ಮನೆ ಒಳಗಡೆ ಸೇರಿಸಿದ್ರೆ ನನಗೆ తెలుసు ಅಹಂಕಾರ. ಏನು ಏನು ಅಂದೆ? ಮಗಳ ಮೇಲೆ ಹೇರಿರೋ ನಿಷೇಧನ ದಯಮಾಡಿ ತೆಗೀರಿ. ಈ ಹೊಟ್ಟೆಪಾಡಿಗೋಸ್ಕರ ಹೆತ್ತು ಮಗಳನ್ನ ಮನೆಯಿಂದ ಹೊರಗೆ ಹಾಕಿ ಬದುಕಕ್ಕಾಗ್ತಿಲ್ಲ. ಹೊಟ್ಟೆಪಾಡು ಅಂತ ಯಾಕೆ ಹೇಳ್ತೀಯ? ಇದೆಲ್ಲ ಆ ದೇವಿ ನಿನ್ಸಿದ್ರ ಫಲ. ಅಮ್ಮನವರು ಕರುಣಾಮಯಿ ಆಗಿರೋದ್ರಿಂದ ನಿನಗೊಂದು ಅವಕಾಶ ಕೊಟ್ಟಿದ್ದಾರೆ. ಆದರೂ ನೀವುಗಳು ಎಚ್ಚೆತ್ಕೊಳ್ತಾ ಇಲ್ಲ. ನಿನ್ನ ಮಗಳ ನಾಲಿಗೆ ಮೇಲೆ ಶನಿ ಕೂತಿದ್ದಾನೆ. ಇಲ್ಲಿ ಬಂದು ನನ್ನನ್ನು ಕೇಳ್ಕೊಳ್ಳೋದ್ರ ಬದಲು ನೀನು ಜನ್ಮ ಕೊಟ್ಟಿದೀಯಲ್ಲ ಮಗಳು ಅಂತ ಅವಳಿಗೆ ಬುದ್ಧಿ ಹೇಳು. ಏನ್ ಮಾಡ್ಲಿ? ಅವಳು ನನ್ನ ಮಾತು ಕೇಳಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನನ್ನ ಕೈಲಿ ಏನೂ ಇಲ್ಲ. ಎಲ್ಲ ಆ ತಾಯಿ ಇಚ್ಛೆ. ಅವಳನ್ನು ಕೇಳ್ಕೊ. ನಿನ್ನ ಮಗಳಿಗೆ ಬುದ್ಧಿ ಕೊಟ್ಟರು ಕೊಡಬಹುದು. ಹಾಗನ್ಬಿಡಿ ಯಜಮಾನ್ರೆ. ನಮ್ಮ ಮನೆ ಉದ್ಧರಿಸಿ. ನಿಮ್ಮ ಒಂದು ಮಾತಿಂದ ನಮ್ಮ ಮನೆ ಭವಿಷ್ಯ ನಿಂತಿದೆ. ನಾನೇನು ಮಾಡೋದಕ್ಕಾಗಲ್ಲ. ಆ ತಾಯಿ ಉಂಟು, ನೀನುಂಟು. ತಾಯಿ, ನೀನು ಸರ್ವಶಕ್ತಿ ಅಂತಾರೆ. ನನ್ನ ಮಗಳ ನಾಲ್ಗೆಗೆ ಒಕ್ಕರಿಸಿರೋ ಶನಿನ ನಿರ್ಮೂಲನ ಮಾಡೋಕ್ಕಾಗಲ್ವ ತಾಯಿ? ನನ್ನ ಮಗಳನ್ನ ಮನೆಯಿಂದ ಹೊರಗೆ ಹಾಕಿಸಿದ್ಯಾ? ನೀನೇ ಒಳಗೆ ಸೇರಿಸ್ಬೇಕು ತಾಯಿ. ರಾತ್ರಿ ನೀರ್ ಬೇಕು ಅಂತ ನಾನು ಮನೆ ಒಳಗಡೆ ಬರೋದು, ಚಿಕ್ಕಣ್ಣ ಅದನ್ನ ನೋಡೋದು, ಸುಂದ್ರಿನ ಮನೆ ಒಳಗಡೆ ಸೇರ್ಸಿದ್ರು ಅಂತ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ದೂರೋದು, ಅದರಿಂದ ನೀವು ಕೆಲಸ ಕಳ್ಕೊಳ್ಳೋದು, ಆಮೇಲೆ ನಮಗೆಲ್ಲ ಹೊಟ್ಟೆಗಿಲ್ದೆ ಒದ್ದಾಡೋದು. ಯಾಕಲ್ವಾ? ಅದಕ್ಕಿಂತ ಒಂದು ತಮ್ಗೆ ನೀರು ಹೊರಗಿಟ್ಕೊಂಡ್ಬಿಟ್ರೇನೆ ಉತ್ತಮ. ಕತ್ತಿನ ನಾಲ್ಗೆಲ್ಲೇ ಇಟ್ಕೊಂಡು ಹುಟ್ಟಿದ್ಯಾ. ನಿನ್ನ ಮಾತು ನಮ್ಮನ್ನೆಲ್ಲ ಯಾವ ಸ್ಥಿತಿಗೆ ತಂದು ನಿಲ್ಸಿದೆ ನೋಡು. ನಾ ಬೇಡವಾದ ತಲೆನೋವು ಅನಿಸ್ತಿದೆ ಅಲ್ವಾ ನಿಮಗೆ? ನಿನಗನ್ನಿಸ್ತಿದೆ ಅಲ್ವಾ ಕೈಲಾಗದಪ್ಪ ಅಂತ? ಇಲ್ಲಪ್ಪ. ಸುಳ್ಳು ಹೇಳ್ಬೇಡ. ಇಲ್ಲ, ನಿಜವಾಗ್ಲೂ ಕೈಲಾಗ್ದವನೇ ಕಣೆ. ಮನಸ್ಸಿನಲ್ಲಿ ಭಯ, ಎಲ್ಲಿ ಕೆಲಸದಿಂದ ಕಳೆದು ಬಿಡ್ತಾರೋ ಅಂತ. ನನ್ನೊಬ್ಬಂದೇ ಅಲ್ಲ, ನಿಂದು, ನಿಮ್ಮಮ್ಮಂದು, ವಿದ್ಯಾಶಂಕರಂದು, ಎಲ್ರದ್ದು ಕಳೆದು ಬಿಡ್ತಾರೆ. ಆಮೇಲೆ ಆದಾಯಕ್ಕೆ ದಾರಿ. ನಾನೊಂದು ಮಾತು ಹೇಳಪ್ಪ, ಪಥ್ಯ ಆಗಲ್ಲ ಅಂತ ನನಗೆ ಗೊತ್ತು. ಆದ್ರೂ ಊರಲ್ಲಿ ಬದುಕ್ತಿರೋ ಜನ ಎಲ್ಲ ದೇವಸ್ಥಾನನೇ ನಂಬ್ಕೊಂಡಿಲ್ಲ. ನಾವು ಬೇರೆ ಊರಿಗೆ ಹೋಗಿ ಹೊಸ ಜೀವನ ಕಟ್ಬೋದು ಅಲ್ವಾ? ಅಪರಿಚಿತ ಊರಿಗೆ ಹೋಗಿ ಹೊಸ ಬದುಕು ಕಟ್ಟೋಕೆ ವಯಸ್ಸು ಮನಸ್ಸು ಎರಡೂ ಸಹಕರಿಸಲ್ಲ. ಮೈ ತುಂಬ ಸಾಲ. ಅಲ್ಲಿಗೆ ಹೊಟ್ಟೆ ಬಟ್ಟೆನೇ ಮುಖ್ಯ. ಮಗಳು ಮುಖ್ಯ ಅಲ್ಲ ಅಂತ ಖಂಡಿತ ಹೇಳಲಾರೆ. ಬದುಕಿನ ಬವಣೆ ನಾಲ್ಗೆನ ಮರಗಟ್ಟಿಸ್ಬಿಟ್ಟಿದೆ. ಎದುರಾಡೋ ಧೈರ್ಯ,
ಪ್ರಶ್ನೆ ಮಾಡೋ ಅಧಿಕಾರ ಎರಡು ಸತ್ತು ಹೋಗಿದೆ. ಎಂಥ ಸ್ಥಿತಿ ನೋಡು. ಹೊಟ್ಟೆ ಬಟ್ಟೆ, ಕೆಲಸ, ಸಾಲ ಇವೇ ಹೆಚ್ಚಾಗಿ ಮಗಳನ್ನ ಮನೆ ಹೊರಗಿನ ಜಗಲಿ ಮೇಲೆ ಮಲಗಿಸೋ ಸ್ಥಿತಿ. ಇಂಥ ಅಪ್ಪ ಯಾರಿಗೂ ಬೇಡ. ದರಿದ್ರ ಬದುಕು. ಹೊಟ್ಟೆಗಷ್ಟೇ ಅಲ್ಲ ದರಿದ್ರ, ಧೈರ್ಯಕ್ಕೂ ದರಿದ್ರ. ನನಗೆ ಕೈ ಮುಗಿತೀನಿ. ಆ ಶ್ರೀಚಕ್ರನ ನನಗೆ ಕಣ್ಣಿಗೆ ಕಾಣಿಸೋ ಹಾಗೆ ಇಡಬೇಡ. ಶ್ರೀಚಕ್ರ ಅಂದ್ರೆ ಸಾಕ್ಷಾತ್ ಅಮ್ಮನವರ ಸ್ವರೂಪ. ಅದನ್ನ ತೆಗೆದು ಹೊರಗಡೆ ಇಡು ಅಂತೆಲ್ಲ ಒಳ್ಳೇದಾಗುತ್ತೇನೆ. ಮರ್ಯಾದೆ ಕೊಟ್ಟು ಮಾತಾಡಲೇ. ಏನ್ ಅನ್ಕೊಂಡಿದ್ಯಾ? ನೀನಿಲ್ಲಿ ಶ್ರೀಚಕ್ರ ನಿಂದನೆ ಮಾಡಿದೆ, ಅಲ್ಲಿ ಅಪ್ಪ ಮಗನ ಕಿತ್ತಾಟ ಶುರುವಾಯ್ತು. ಮುಂದಕ್ಕೊಚ್ಚ ಯೋಗ್ಯತೆ ಇಲ್ಲ ಅಂದ್ಮೇಲೆ ಎರಡನೇ ಮಗು ಯಾಕಿರ್ಬೇಕಿತ್ತು? ಒಂದಕ್ಕೆ ನಿಲ್ಲಿಸ್ಬೇಕಿತ್ತು ತಾನೆ. ದೈವ ನಿಂದನೆ ಮಾಡ್ತೀಯಾ? ನೋಡ್ದ್ಯಾ ಹೇಗಾಯ್ತು? ನೀನು ಮೊದಲನೇ ಸಲ ತಾಯಿ ವಿರುದ್ಧ ಮಾತಾಡಿದೆ ನೋಡು. ಅವತ್ತೇ ನಿನ್ಗೆ ಕೆನ್ನೆಗೆ 4 ಬಾರಿಸಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಇವತ್ತು ನಿನ್ನ ನಾಲಿಗೆ ಮೇಲೆ 4 ಅಕ್ಷರ ನಲಿತಾ ಇದೆಯಲ್ಲ, ಅದಕ್ಕೆ ಕಾರಣ ತಾಯಿ ತ್ರಿಪುರ ಸುಂದರಿ ಮತ್ತೆ ಶ್ರೀಚಕ್ರ. ಇವತ್ತು ನೀನು ಉಸಿರಾಡ್ತಿದ್ಯಾ ಅಂದ್ರೆ ಅದಕ್ಕೆ ಕಾರಣ ಅಮ್ಮನವರು. ಹಿಂಗೆ ಕುಣಿತಿರು. ಹಿರಣ್ಯ ಕಶ್ಯಪ ಕಥೆನೇ ನಿನಗೆ. ದೌರ್ಜನ್ಯ ನಡೆದಿದೆ ನಿಮ್ ಸಿಬ್ಬಂದಿಯಿಂದ. ನೀವು ತಾತನ ಹತ್ರ ಕ್ಷಮೆ ಕೇಳಿ ಮುಂದೆ ಈ ರೀತಿ ಆಗದಿರೋ ಹಾಗೆ ಎಚ್ಚರ ವಹಿಸಬೇಕು. ತಾತನ್ಗೆ ತಕ್ಷಣ ದರ್ಶನ ಕೊಡಿಸ್ಬೇಕು. ಸದಾ ಅಂತಿರ್ತಾಳೆ ಅಮ್ಮನವ್ರನ್ನ. ಇನ್ನೂ ಅನುಭವಿಸ್ತೀಯ ನೋಡ್ತಿರು. ಏನ್ ನೋಡ್ತಾ ನಿಂತಿದ್ಯಾ? ಕಾಲಕ್ಕೆ ಬೀಳಿ. ಇವನ್ನ ಮನೆಯವರು ಯಾರು ಮನೆ ಒಳಗಡೆ ಸೇರಿಸಬಾರ್ದು. ಮಾತು ಮೀರಿ ಮನೆ ಒಳಗಡೆ ಸೇರಿಸಿದ್ರೆ ನನಗೆ ಕೆಲಸ. ನನ್ನನ್ನು ಮನೆ ಒಳಗಡೆ ಸೇರಿಸ್ಕೊಳ್ಳೋವರೆಗೂ ನಾನು ತಿನ್ನೋದಿಲ್ಲ. ನಿನ್ನ ಮನೆಯಿಂದ ಹೊರಗಡೆ ಹಾಕಿರೋದು ನಾವಲ್ಲ, ವಿರೂಪಾಕ್ಷ ಶಾಸ್ತ್ರಿಗಳು. ಅವ್ರ ಎದುರಿಗೆ ಬಾಯಿ ಮುಚ್ಕೊಂಡಿದ್ದಿದ್ರೆ ಇದೆಲ್ಲ ಆಗ್ತಿತ್ತಾ? ಮಂಗಳಾರತಿ ತಗೊಳಲ್ಲ ಅಂತ್ಯ, ಪ್ರಸಾದ ತಗೊಂಡು ಭಿಕ್ಷುಕರಿಗೆ ಹಂಚ್ತೀಯ, ಅಮ್ಮನವ್ರು ಇಲ್ಲ ಅಂತ್ಯ, ಸರಿ ಇಲ್ಲ ಅಂತ್ಯ. ಇಷ್ಟು ದಿವಸದ ಪರಿಣಾಮ ಇದು. ಇಷ್ಟು ದಿವಸ ಹೇಳ್ತಿದ್ರು, ಸಹಿಸ್ಕೊತಿದ್ರು. ಇವತ್ತು ಅವಕಾಶ ಸಿಕ್ತು, ತೆಗೆದು ಹೊರಗೆ ಹಾಕಿದ್ರು.
ನಿನ್ನನ್ನು ದೂರ ಮಾಡಿದಷ್ಟು ನಾನು ನಿನಗೆ ಹತ್ರ ಆಗ್ತಾನೆ ಇರ್ತೀನಿ. ಇದನ್ನು ನೀನು ತಡೆಯೋಕ್ಕಾಗಲ್ಲ. ನೀನು ನನ್ನನ್ನು ಮನೆಯಿಂದ ಅರ್ಧರಾತ್ರಿಲಿ ಹೊರಗೆ ಹಾಕಿದ್ರೆ ನನ್ನಿಂದ ದೂರ ಆಗ್ಬೋದು ಅಂದ್ಕೊಂಡ್ಯಾ? ಈಗ ನಾನೇ ನಿಮ್ಮ ಮನೆಗೆ ಬಂದಿದ್ದೀನಿ. ನಾ ಹೊರಡ್ತೀನಿ. ಚಳಿ ಇದೆ, ಏನಾದ್ರೂ ಒತ್ಕೊಂಡೋಗೋ. ಏನಿದು ಬೆಳಿಗ್ಗೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋದು ಬಿಟ್ಟು ಮನೆ ಹತ್ರ ಬಂದಿದ್ದೀರಿ? ಏನು ವಿಷಯ? ಏನಾದ್ರು ಸಮಸ್ಯೆನಾ? ಪ್ರತಿನಿತ್ಯ ತರ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋದೆ. ಹೇಳ ಮೇಲೆ ಹೇಳೋ. ಏನಾಯ್ತು ಸ್ವಾಮಿ? ದೇವಸ್ಥಾನ ಬಾಗಿಲೆಲ್ಲ ತೆಗೆದಿದೆ. ಯಾರು ತೆಗ್ದವ್ರು? ಯಾರ ಮಗನ್ ಗೊತ್ತು? ಗರ್ಭುಡಿ ಹತ್ರ ನಡಿ ಬೇಗ. ಏನಯ್ಯ, ಗರ್ಭುಡಿ ಬಾಗಿಲು ತೆಗೆದಿದೆ. ಕಾಯಕ್ಕೆ ಹೋಗಿ ಎಲ್ಲ ಸಾಯ್ರಿ, ಎಲ್ಲ ಹಾಳಾಗೋದ್ಯೋ. ಗಾಡಿ ತೆಗೆ ಬೇಗ. ತಾಯೇ, ಅಮ್ಮನವ್ರ ಮೇಲಿದ್ದ ಒಡವೆಗಳೆಲ್ಲ ಹಾಗೆ ಇದೆ. ಉಂಡಿ ಹಣ ಎಲ್ಲ ಹಾಗೆ ಇದೆ. ಮತ್ತಿನ್ನೇನು ಕಳವಾಗಿದೆ? ಟಿಪ್ಸಂದದವ್ರು ಕೊಟ್ಟಿದ್ದ ಶಾಲು ಮಾತ್ರ ಕಾಣ್ತಾ ಇಲ್ಲ. ಅಂದ್ರೆ ಶಾಲು ಮಾತ್ರ ಕಳವಾಗಿದೆಯಾ? ಆಭರಣ ಬಿಟ್ಟು ಶಾಲು ಮಾತ್ರ ಯಾರು ತಗೊಂಡು ಹೋಗ್ತಾರೆ? ಸ್ವಾಮಿಯರೇ,
ಗರ್ಭಗುಡಿ ಆಚೆ ಸಿಕ್ತು. ನೀವೆಲ್ಲ ಹೇಳೋದು ಕೇಳಿದ್ರೆ ದೇವಸ್ಥಾನದ ಕಾವಲಿಗೆ ಅಮ್ಮನವರಿದ್ದಾರೆ. ಅವಳು ಶಕ್ತಿವಂತೆ. ಅವಳು ಇರಬೇಕಾದ್ರೆ ನಮ್ಮ ಕಾವಲಿನ ಅವಶ್ಯಕತೆ ಏನು ಅಂತ. ಸತ್ಯ ಹೇಳಿ ಇಲ್ಲದೆ ಇದ್ರೆ ಕಷ್ಟ ಆಗುತ್ತೆ. ಇಲ್ಲಿರೋ ಕೆಲಸಗಾರರು ಕಾವಲುಗಾರರು ಎಲ್ಲರೂ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ನೇರವಾಗಿ ಒಪ್ಕೊಳ್ಳಿ. ದೇವಸ್ಥಾನದ ಬೀಗ ಹೊಡೆದು ಒಳಗೆ ಬಂದವರು ಯಾರು? ನಮಗೇನು ಗೊತ್ತಿಲ್ಲ. ದಿನ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಬೆಳಿಗ್ಗೆ ಕೆಲಸಕ್ಕೆ ಬರ್ತೀವಿ. ಶೇಖರಿ, ನೀನು ಇದನ್ನೇ ಹೇಳ್ತೀಯ? ನಿನ್ನೆ ರಾತ್ರಿ ಕೆಲಸ ಮುಗಿದ ಕೂಡಲೇ ಹೊರಟೆ. ಬೀಗ ಹಾಕೋವರೆಗೂ ಕಾಯಲಿಲ್ಲ. ಈಗ ಬೆಳಗ್ಗೆ ಬಂದಿದ್ದೀನಿ. ಇಷ್ಟೇ ನನಗೆ ಗೊತ್ತು ಯಜಮಾನ್ರೆ. ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲ. ನಿನ್ನ ತೋಳಲಿದ್ದ ತಾಯ್ತಾ ಇಲ್ಲಿ ಎಲ್ಲೋ ಬಿದ್ದೋಗಿರ್ಬೇಕು. ಇದನ್ನ ಗರ್ಭಗುಡಿ ಹತ್ರ ಸಿಕ್ತಂತೆ. ಈ ಶಾಲು ಶೇಖರ್ ಅವ್ರ ಚೀಲದಲ್ಲಿ ಸಿಕ್ತು. ಇದಕ್ಕೇನು ಹೇಳ್ತೀಯ?